ಹಾರೋಗಿರಿ ಪಟ್ಟಣದ ಶಿಕ್ಷಣ ಸಂಸ್ಥೆಯ ಏಕಲವ್ಯ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ಸಾಂಸ್ಕೃತಿಕ ಉದ್ಘಾಟನೆ ಹಾಗೂ ಪ್ರಥಮ ವರ್ಷದ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ ಜರುಗಿತು. ಇನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯು ಕಲಿಕೆಗೆ ಮಾತ್ರ ಸೀಮಿತವಾಗಿರದೆ ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಎಂದು ಕನ್ನಡ ಪ್ರಾಧ್ಯಾಪಕ ಹಾಗೂ ಸಾಹಿತಿ ಟಿಎಸ್ ವಂಟಗುಡಿ ಅಭಿಮತ ವ್ಯಕ್ತಪಡಿಸಿದರು. ನಾ ಬರ್ತೀನಿ ಹೊತ್ತ ಮುನಗುದಕ ಬುದ್ಧಿ ತೋಗೊಂಡು ಹೋಗ್ತೀನಿ ಹೊಲಕ ನಾ ಬರ್ತೀನಿ ಹೊತ್ತ ಮುನಗುದಕ ಹೊಂದಂಡಿ ಮ್ಯಾಗ ನಮ್ಮ ಹೊಲ ಬೆಳ ನಿಂತೈತಿ ಬಿಳಿ ಜೊಳಲಿಲ್ಲ ತೆನೆ ಕಾಳು ಮುತ್ತಿನ ಗೊಂಚಲ ಅವನ ನೋಡಿ ಹಾಡುದಕ ನಾ ಬರ್ತೀನಿ ಬುದ್ಧಿ ತಗೊಂಡು ಹೋಗ್ತೀನಿ ಹೊಲಕ ನಾ ಬರ್ತೀನಿ ಹೊತ್ತ ಮುಲಗುಲಕ. ಒಳಗ ಸರ್ವಧರ್ಮ ಸಮ್ಮೇಳನ ಐತೆ. ಆ ಸಮ್ಮೇಳನದೊಳಗ ಎಲ್ಲರೂ ತಮ್ಮ ಧರ್ಮದ ಬಗ್ಗೆ ತಮ್ಮ ಧರ್ಮ ಗ್ರಂಥಗಳ ಬಗ್ಗೆ ಎಲ್ಲರೂ ಮಾತಾಡೋದ್ರ ಕೊನೆಗೆ ಸ್ವಾಮಿ ವಿವೇಕಾನಂದರಿಗೆ ಕೊಟ್ರತ್ತ. ಎಷ್ಟು ನಿಮಿಷ ಕೊಟ್ರಂದ್ರೆ ಬರೀ 3 ನಿಮಿಷ ಟೈಮ್ ಕೊಟ್ರತ್ತ. 3 ನಿಮಿಷದೊಳಗ ಸ್ವಾಮಿ ವಿವೇಕಾನಂದರು ತಮ್ಮ ಮಾತುಗಳನ್ನು ಮುಗಿಸ್ಬೇಕು ಅಂತ ಹೇಳಿರತ್ತ. ಆವಾಗ ಸ್ವಾಮಿ ವಿವೇಕಾನಂದರು ಸಹಜವಾಗಿ ಮಾತಾಡತ್ತ. ಸಹಜವಾಗಿ 3 ನಿಮಿಷದಾಗ ಹೆಂಗೆ ಭಾಷೆ ಮುಗಿಸಕ್ಕೆ ಸಾಧ್ಯ ಐತಿ? ವೇದಿಕೆ ಮೇಲೆ ಕೂತಾರ ಅವರೇ ಇವರೇ ಅನ್ನೋದ್ರೊಳಗ 5 ನಿಮಿಷ 10 ನಿಮಿಷ ಹೋಗಿರ್ತೈತಿ. ಅಂಥದ್ರೊಳಗ ಕೇವಲ 3 ನಿಮಿಷದಲ್ಲಿ ಮುಗಿಸ್ಬೇಕು ಅಂದಾಗ ಸ್ವಾಮಿ ವಿವೇಕಾನಂದರ ನೋಡ್ರಿ, ನಮ್ಮ ಭಾರತದ ಸಂಸ್ಕೃತಿಯನ್ನ ಪಾಶ್ಚಾತ್ಯರಿಗೂ ಬಿಂಬಿಸಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರಲ್ಲಿ ಇರ್ತಕ್ಕಂಥ ಆ ಮಾತಿನೊಳಗಿರ್ತಕ್ಕಂಥ ಸಂಸ್ಕೃತಿ ಎಷ್ಟು ಅದ್ಭುತ ಅಂದ್ರೆ ಒಂದು ಮಾತು ಹೇಳ್ತ ಎಲ್ಲ ನನ್ನ ಅಮೇರಿಕಾದ ಸಹೋದರ ಸಹೋದರಿಯರೇ, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂದಾಗ ಎಲ್ಲರೂ ಮೈ ಒಳಗ ಕರೆಕ್ಟ್ ಪಾಸ್ ಆದಂಗ ಆಗತ್ತ. ಏನಪ್ಪಾ ಭಾರತದ ಸ್ವಾಮಿಗಳು ಎಲ್ಲರನ್ನ ಸಹೋದರ ಸಹೋದರಿಯರಂತೆ ಅಪಗೊಳ್ಳಕ್ಕಾಗಲ್ಲ. ಎಂತ ಅದ್ಭುತವಾದಂತಹ ಸಂಸ್ಕೃತಿಯನ್ನು ತಿಳ್ಕೊಂಡು 2 ನಿಮಿಷಗಳವರೆಗೆ ಕರ್ತಾಳಗಳ ಸುರಿಮಳೆ ಸುರಿತದೆ. 2 ನಿಮಿಷಗಳವರೆಗೆ ಸುರಿಮಳೆ, ಚಪ್ಪಾಳೆಗಳ ಸುರಿಮಳೆ ಸುರಿತತ್ತ. ಮರುದಿವಸ ಆ ಅಮೇರಿಕಾದ ತುಂಬೆಲ್ಲ ಯಾರ ಕಟೌಟ್ಗಳಿದ್ದು ಅಂದ್ರೆ ಸ್ವಾಮಿ ವಿವೇಕಾನಂದರ ಕಟೌಟ್ಗಳಿದ್ದು ಅಂತ. ಅಂತ ಒಬ್ಬ ಭಾರತದ ಸಂಸ್ಕೃತಿಯನ್ನ ಪಾಶ್ಚಾತ್ಯರಿಗೂ ಬಿಂಬಿಸಿರ್ತಕ್ಕಂಥ ನಮ್ಮ ಭಾರತ ದೇಶದ ಸಂತ ಯಾರು ಅಂದ್ರೆ ಸ್ವಾಮಿ ವಿವೇಕಾನಂದರು ಅನ್ನುವಂಥದ್ದನ್ನು ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ. ಅವ್ರು ಹೇಳ್ತಾರೆ, ಯುವಕರಿಗೆ ಸಂದೇಶವನ್ನ ಕೊಡ್ತಾರೆ. ಏನು ಸಂದೇಶವನ್ನ ಕೊಡ್ತಾರಪ್ಪ ಅಂದ್ರೆ ಯುವಕರು ಹೆಂಗಿರ್ಬೇಕು, ಜಾಗೃತರಾಗಿರ್ಬೇಕು. ಅದಕ್ಕೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ. ಬಹುಶಃ ಇವರು ಒಮ್ಮೆ ಎದ್ದಿಲ್ಲ. ರಾಯಭಾಗ ತಾಲೂಕಿನ ಹಾರೋಗಿರಿ ಪಟ್ಟಣದ ಶಿಕ್ಷಣ ಸಂಸ್ಥೆಯ ಏಕಲವ್ಯ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ಸಾಂಸ್ಕೃತಿಕ ಉದ್ಘಾಟನೆ ಹಾಗೂ ಪ್ರಥಮ ವರ್ಷದ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಯುವ ಶಕ್ತಿಯಾದ ವಿದ್ಯಾರ್ಥಿಗಳು ದುಶ್ಚಟಗಳ ಗುಲಾಮರಾಗದೆ ವೈರಿಗಳಾಗಿ ಕಂಪ್ಯೂಟರ್ ಮತ್ತು ಮೊಬೈಲ್ಗಳಿಂದ ದೂರವಿದ್ದು ಏಕಾಗ್ರತೆಯಿಂದ ಸಾಧನೆ ಮಾಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಸಾಧನೆ ಮಾಡುವ ಛಲವಿದ್ದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದು ಹೇಳಿದರು. ವಿದ್ಯಾರ್ಥಿಗಳು ತಂದೆ ತಾಯಿ ಕಲಿಸಿದ ಗುರುಗಳಿಗೆ ಮತ್ತು ಕಲಿತ ವಿದ್ಯಾಲಯಕ್ಕೆ ಕೀರ್ತಿ ತರುವುದರ ಜೊತೆಗೆ ತಮ್ಮ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಬೇಕೆಂದು ಸಂಸ್ಥೆಯ ಸಲಹಾ ಸಮಿತಿಯ ಅಧ್ಯಕ್ಷ ಸಿದ್ದಪ್ಪ ಬನಾಜ ಹೇಳಿದರು. ಇನ್ನು ಇದೇ ಸಮಯದಲ್ಲಿ ಪ್ರಥಮ ಪಿಯುಸಿ ವರ್ಷದ ವಿದ್ಯಾರ್ಥಿಗಳನ್ನ ಸಂಸ್ಥೆಯ ಅಧ್ಯಕ್ಷರಾದ ಪ್ರಮೋದ್ ಗಸ್ತಿಯವರು ಗುಲಾಬಿ ಹೂ ನೀಡುವ ಮೂಲಕ ಸ್ವಾಗತಿಸಿದರು. ಇದೇ ಸಂದರ್ಭದಲ್ಲಿ ವಿಎಸ್ ಕಾಂಬಳೆ, ಸಿದ್ದು ಮಲಬದಿ, ಶ್ರವಣ ಜವಳಗಿ, ಬಾಹುರಾಜ್ ಕೈನೂರು, ಪ್ರತಿಭಾ ಪಾಟೀಲ್, ಸ್ನೇಹ ಉಪಾಧ್ಯ, ಜ್ಯೋತಿ ಮಾವಕರ, ಬಾಳಗೌಡ ಪಾಟೀಲ್, ಪರಗೌಡ ಪಾಟೀಲ್, ಶಿವಾನಂದ ಚೌಗಲ, ಜ್ಞಾನೇಶ್ವರ ಸದಲಗಿ, ಕಾಶಪ್ಪ ಧರ್ಮಟ್ಟಿ, ಮುದ್ದು ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಪ್ರಾಚಾರ್ಯ ವಿಭಿ ಮುತ್ತಣ್ಣನವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಎಂಬಿ ಬಿಸನಾಳ ಸ್ವಾಗತಿಸಿದರು. ಸೋನಾಲಿ ಪಾಟೀಲ್ ಮತ್ತು ಅಕ್ಷತಾ ಉಮರಾಣಿ ನಿರೂಪಿಸಿದರು. ಪ್ರೇರಣಾ ಗರಡಿ ವಂದಿಸಿದರು. ಮಹದೇವ ಕಾಂಬ್ಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ, ರಾಯಭಾಗ.